ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಲ್ವಾ? ನೀವು ಖುಷಿಯಾಗಿರ್ತೀರಾ ಅಂತಂದರೆ ನಾವಂತೂ ತುಂಬ ಸಂತೋಷವಾಗಿರ್ತೀವಿ. ವೆಲ್, ಇವತ್ತು ನಾವು ಏನಕ್ಕೆ ಜಾಯ್ನ್ ಆಗಿರ್ಬೋದು ಈ ಸೆಷನ್ಗೆ? ಇವತ್ತು ನಾವು ಜಾಯ್ನ್ ಆಗಿರುವಂಥ ಸೆಷನ್ ಏನು ನಡೆಯುತ್ತಪ್ಪ ಅಂತಂದರೆ, ಈಗ PUC ಬೋರ್ಡ್ ಎಕ್ಸಾಮಿನೇಷನ್ ಇನ್ನೊಂದು 2 ವಾರಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ನಿಮ್ಮ ಪ್ರಿಪ್ರೇಷನ್ಸ್ ಟಾಪ್ ನಾಚ್ ಆಗಿದೆ. ನೀವು ಎಲ್ಲ ಚಾಪ್ಟರ್ಸ್ಗಳನ್ನು ಅಚ್ಚುಕಟ್ಟಾಗಿ ರಿವೈಸ್ ಮಾಡಿದ್ದೀರಾ, ಹಾಗೆ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ತುಂಬ ಕಾನ್ಫಿಡೆಂಟ್ ಆಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ನನಗಂತೂ ತುಂಬ ಭರವಸೆ ಇದೆ. ಆ್ಯಂಡ್ ಐ ಬಿಲೀವ್ ಇಟ್. ಬಟ್ ಸಾಕಷ್ಟು ಜನ ಮಕ್ಕಳು ಕಾನ್ಫಿಡೆಂಟ್ ಆಗಿ ಕಾನ್ಸೆಪ್ಟ್ಸ್ಗಳನ್ನು ತಿಳ್ಕೊಂಡಿದ್ರು ಸಹ, ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಭಾರಿ ರಿವೈಸ್ ಮಾಡಿದ್ರು ಸಹ, ಅದನ್ನು ಎಕ್ಸಾಮಿನೇಷನಲ್ಲಿ ಆನ್ಸರ್ ಬುಕ್ಲೆಟಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಎಡೋಗ್ಬಿಡ್ತಾರೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತಹ ವಿಷಯದ ಹೆಸರೇ ಹೌ ಟು ಬಿ ಅ ಟಾಪರ್, ಅಥವಾ ಹೌ ಟು ಪ್ರೆಸೆಂಟ್ ಲೈಕ್ ಅ ಟಾಪರ್ ಟು ಸ್ಕೋರ್ 70 ಔಟ್ ಆಫ್ 70 ಇನ್ ಕೆಮಿಸ್ಟ್ರಿ ಎಕ್ಸಾಮ್. ಓಕೆನಾ ಮಕ್ಕಳೇ? ಸೊ ಇಟ್ ಈಸ್ ವೆರಿ ಕ್ಲಿಯರ್ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ನಿಮ್ಮ ಆನ್ಸರ್ ಬುಕ್ಲೆಟನ್ನು, ಯಾವ ರೀತಿ ಆನ್ಸರ್ ಬರಿಬೇಕು, ಯಾವ ರೀತಿ ಎರರ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಒಂದು ಸಣ್ಣ ಪುಟ್ಟ ವಿಷಯಗಳ ಮುಖಾಂತರ ನಿಮಗೆ ಈ ಒಂದು ಸೆಷನ್ನ ತಿಳಿಸ್ತಾ ಹೋಗೋಣ. ಓಕೆನಾ ಮಕ್ಕಳೇ? ಸೊ ಜಾಸ್ತಿ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಕ್ಕಳೇ, ಇಲ್ಲೊಂದು ಆನ್ಸರ್ ಬುಕ್ಲೆಟ್ ಇದೆ. ನಿಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ ನಿಮಗೆ ನಿಮ್ಮ ಆನ್ಸರ್ ಬುಕ್ಲೆಟ್ ಈ ಮಾದರಿಯಲ್ಲಿ ನಿಮಗೆ ಕಾಣುತ್ತೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ನಿಮ್ಮ ಸೀನಿಯರ್, ನಿಮ್ಮ 2025ನೇ ಇಸ್ವಿಯಲ್ಲಿ ಬರೆದಂಥ ಸೀನಿಯರ್, ಆ್ಯಂಡ್ ಆ ಒಂದು ವಿದ್ಯಾರ್ಥಿ ತುಂಬ ಸಕ್ಸಸ್ಫುಲ್ ಆಗಿ 70 ಔಟ್ ಆಫ್ 70ನ ಸ್ಕೋರ್ ಮಾಡಿದ್ದಾರೆ. ಸೊ ಅದೇ ಒಂದು ಆನ್ಸರ್ ಬುಕ್ಲೆಟ್ನ ಇಟ್ಕೊಂಡು ನಿಮಗೆ ಯಾವ ರೀತಿ ಬರೆದಿದ್ದಾರೆ ಆ್ಯಂಡ್ ಯಾವ ರೀತಿ ಬರೆದಿದ್ದಕ್ಕೆ ಅವ್ರಿಗೆ ಸಂಪೂರ್ಣವಾದ ಮಾರ್ಕ್ಸ್ ಕೊಟ್ಟರು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ? ಸೊ ಮೊದಲನೇದಾಗಿ ನೀವು ಮಾಡಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ಆನ್ಸರ್ ಬುಕ್ಲೆಟ್ನ ಕೊಟ್ಟಿದ ನಂತರ ಫಸ್ಟ್ ಚೆಕ್ ಮಾಡಬೇಕು ದಟ್ ಆನ್ಸರ್ ಬುಕ್ಲೆಟಲ್ಲಿ ಎಲ್ಲನೂ ಪ್ರಾಪರ್ ಆಗಿದೆಯಾ, ಅಂದರೆ ನಂಬರ್ ಆಫ್ ಶೀಟ್ಸ್ ಪ್ರಾಪರ್ ಆಗಿದೆಯಾ, ಶೀಟ್ಸ್ಗಳು ಅಂಟ್ಕೊಂಡಿದೆಯೋ ಇಲ್ವೋ ಅಂತ ಹೇಳಿ, ಹಾಗೆ ಎಲ್ಲ ರೂಲ್ಡ್ ಶೀಟ್ಸ್ಗಳಿದಾವ ಅಥವಾ ಅನ್ರೂಲ್ಡ್ ಸೈಡ್ ಏನಾದರೂ ಇದೆಯಾ, ಅಕಸ್ಮಾತ್ ಏನಾದರೂ ಎರರ್ ಇದ್ದರೆ ಇನ್ವಿಜಿಲೇಟರ್ಗೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಮೊದಲನೇ ಕೆಲಸ. ಎರಡನೇ ಕೆಲಸ, ಯಾವಾಗ ಇದೆಲ್ಲ ಪ್ರಾಪರ್ ಆಗಿದೆ ಅಂದಮೇಲೆ ನೀವು ಎರಡನೇ ಕೆಲಸ ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಸ್ಟೇಷ್ನರೀಸ್ ಅಂತಂದರೆ ನಿಮ್ಮ ಪೆನ್, ಪೆನ್ಸಿಲ್, ಎರೇಸರು, ಶಾರ್ಪ್ನರು, ವಾಟ್ ಎವರ್ ದಟ್ ಮೈಟ್ ಬಿ, ಅಲಾಂಗ್ ವಿತ್ ಹಾಲ್ ಟಿಕೆಟ್ ಆಫ್ ದ ಎಕ್ಸಾಮಿನೇಷನ್, ಇವೆಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. ಮೂರನೇ ವಿಷಯ ಏನು ಮಾಡಬೇಕು, ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ನೀವು ಬ್ಲೂ ಇಂಕ್ ಅಥವಾ ಬ್ಲ್ಯಾಕ್ ಇಂಕಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಎಕ್ಸಾಮಿನೇಷನ್ನ ಬರೆಯೋದಕ್ಕೆ. ಸೊ ಎಕ್ಸಾಮಿನೇಷನ್ನ ಬರೆಯೋದಕ್ಕೂ ಮುಂಚೆ ಫಸ್ಟು ಕೆಲವೊಂದು ಕೆಲಸಗಳು ಮಾಡಬೇಕು. ಏನು? ಮಂತ್ ಹಾಗೂ ಇಯರ್ ಆಫ್ ದ ಎಕ್ಸಾಮಿನೇಷನ್ನ ಅಚ್ಚುಕಟ್ಟಾಗಿ ಬರೀಬೇಕು, ತಪ್ಪು ಮಾಡಿಕೊಡ್ದಲ್ಲಿ, ತಪ್ಪು ಮಾಡಿ ಸ್ಕ್ರ್ಯಾಚ್ ಮಾಡಿಕೊಡ್ದು. ಓಕೆ, ಬರೀತೀರಾ? ಅದರ ನಂತರ ರಿಜಿಸ್ಟರ್ ನಂಬರ್ ಅಂತಂದರೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಕೊಟ್ಟಿರ್ತಂಥ ರಿಜಿಸ್ಟರ್ ನಂಬರ್ನ ಅಚ್ಚುಕಟ್ಟಾಗಿ ಚಾಚೂ ತಪ್ಪದೇನೆ, ಯಾವುದೇ ತಪ್ಪನ್ನು ಮಾಡದೇನೆ ಒಂದೊಂದೇ ನಂಬರ್, ಒಂದೊಂದೇ ಡಿಜಿಟ್ನ ನೋಡ್ಕೊಂಡು ಎಂಟರ್ ಮಾಡಬೇಕು. ಹಾಗೆ 3 ಸರಿ ವೆರಿಫೈ ಮಾಡ್ಕೊಳ್ಳಿ. ಬಿಕಾಸ್ ರಿಜಿಸ್ಟರ್ ನಂಬರ್ ತಪ್ಪಾಗ್ಬಿಟ್ರೆ ನೀವೆಷ್ಟೇ ಚೆನ್ನಾಗಿ ಬರೆದ್ರು ಕೂಡ ನಿಮ್ಮ ಮಾರ್ಕ್ಸು ಎರರ್ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಎರಡನೇ ಕೆಲಸ. ನೆಕ್ಸ್ಟ್, ಯಾವ ಮೀಡಿಯಮ್ ಅಂತಂದರೆ ನೀವು ಇಂಗ್ಲೀಷಾ ಅಥವಾ ಕನ್ನಡ ಮೀಡಿಯಮಲ್ಲಿ ಬರಿತೀರಾ ಈ ಒಂದು ಸಬ್ಜೆಕ್ಟನ್ನು. ಅದರ ನಂತರ ವಿಷಯ, ಸಬ್ಜೆಕ್ಟು, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ, ಅದನ್ನು ಮೆನ್ಷನ್ ಮಾಡ್ತೀರಾ. ಕೊನೆಯದಾಗಿ ಸಬ್ಜೆಕ್ಟ್ ಕೋಡ್. ಇವಿಷ್ಟು ಮಾಡಬೇಕಾದಂಥ ಕೆಲಸ ಸ್ಟಾರ್ಟಿಂಗ್ ಆಫ್ ದ ಎಕ್ಸಾಮಿನೇಷನ್. ಎಲ್ಲೂ ಎಡವಕೂಡ್ದು. ದಿಸ್ ಇಸ್ ಮೇನ್. ಆ್ಯಕ್ಚುಲಿ ಅರ್ಜೆಂಟಲ್ಲಿ ಬರೆಯೋಕೆ ಹೋಗ್ಬೇಡ್ರಿ. ತುಂಬ ಶಾಂತ ರೂಪದಲ್ಲಿ ಈ ಒಂದು ಕೆಲಸಗಳನ್ನು ಮುಗಿಸ್ರಿ. ನಾವು ಇದಕ್ಕೆ ಬರೋಣ ಆಮೇಲೆ, ಬಟ್ ಇದನ್ನು ಎಂಟಿಯಾಗಿ ಇಟ್ಕೊಳ್ಳಿರಿ. ಹಾಗೆ ಮಕ್ಕಳ ಈ ಒಂದು ಕಾಲಮ್ನ ದಯವಿಟ್ಟು ಇದನ್ನು ಫಿಲ್ ಮಾಡೋಕೆ ಹೋಗಬೇಡಿ. ನೋಡಿ, ನೇಮ್ ಆ್ಯಂಡ್ ದ ಸಿಗ್ನೇಚರ್ ಆಫ್ ದ ಇನ್ವಿಜಿಲೇಟರ್ ವಿತ್ ಡೇಟ್, ಇದು ನಿಮಗಲ್ಲ, ಇನ್ವಿಜಿಲೇಟರ್ಗೆ ಮಾತ್ರ. ಹಾಗೆ ಇವಿಷ್ಟು ನಂಬರ್ ಆಫ್ ಮಾರ್ಕ್ಸ್ನ ಅವಾರ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇವ್ಯಾಲ್ಯೂಯೇಟರ್ಗೆ, ಎಕ್ಸಾಮ್ ನಿಮಗೆ ಕರೆಕ್ಷನ್ ಮಾಡ್ತಾರಲ್ಲ ಅವ್ರು ಕೊಟ್ಟಿರೋಂಥ ಸ್ಪೇಸ್ ಇದೆ. ದಯವಿಟ್ಟು ಇದನ್ನು ಎಲ್ಲೂ ಸಹ ಫಿಲ್ ಮಾಡೋದಕ್ಕೆ ಹೋಗಬೇಡ್ರಿ. ಓಕೆನಾ? ಮೊದಲನೆಯದು. ಓಕೆ, ಮೊದಲನೆಯ ಕೆಲಸ. ಸೊ ಮಕ್ಕಳೇ, ಇವಾಗ ನೀವು ಮಾಡಬೇಕಾದಂಥ ಕೆಲಸ ಹೌ ಟು ಸ್ಟಾರ್ಟ್ ರೈಟಿಂಗ್ ದ ಆನ್ಸರ್ಸ್ ಅಥವಾ ಹೌ ಟು ಪ್ರೆಸೆಂಟ್ ದ ಆನ್ಸರ್ಸ್. ನೋಡಿ ಮಕ್ಕಳೇ, ಇಲ್ಲಿ ಈ ಒಂದು ಮಗು ಸ್ಟಾರ್ಟ್ ಮಾಡಿರೋಂಥದ್ದು ಪಾರ್ಟ್ ಎ ಇಂದ. ಸಾಕಷ್ಟು ಜನ ಮಕ್ಕಳಿಗೆ ದೊಡ್ಡ ಆನ್ಸರ್ಸ್ನ ಫಸ್ಟ್ ಬರೆದ್ಬಿಡೋಣ ಸೊ ದಟ್ ನನಗೆ ಮೈಂಡ್ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಸ್ಟ್ರಾಟಜಿನ ಯೂಸ್ ಮಾಡಿರ್ತಾರೆ. ಬಟ್ ಈ ಒಂದು ಮಗು ಸ್ಟಾರ್ಟ್ ಮಾಡಿದೆ ಫ್ರಮ್ ಪಾರ್ಟ್ ಎ.
ಸೊ ಪಾರ್ಟ್ ಎ ಅಂತಂದ್ರೆ ನೋಡ್ರಪ್ಪ, ಪ್ರತಿಯೊಂದು ಪ್ರಶ್ನೆಗೂ MCQs ಅಂತ ಬಂದಾಗ ಎಸ್ಪೆಷಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೀವೇನು ಬರೀಬೇಕು, ಕ್ವೆಶನ್ ನಂಬರ್, ಅದ್ರ ಪಕ್ಕದಲ್ಲಿ ಸರಿಯಾದ ಉತ್ತರ ಆ್ಯಂಡ್ ಆ ಸರಿಯಾದ ಉತ್ತರನ ಸೆಂಟೆನ್ಸಲ್ಲಿ ಬರೀಬೇಕಾಗುತ್ತೆ. ಆಪ್ಷನ್ನ ನೀವು ನೀಟಾಗಿ ಜಸ್ಟಿಫೈ ಮಾಡಬೇಕು. ನೋಡಿ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಆಪ್ಷನ್, ಕ್ವೆಶನ್ ನಂಬರ್, ಆಪ್ಷನ್ ಹಾಗೂ ಅದೇನಿತ್ತು ಆಪ್ಷನಲ್ಲಿ ಪ್ರತಿಯೊಂದು ಉತ್ತರಕ್ಕೂ ಸರಿಯಾಗಿ ಬರೆದಿದೆ ಈ ಒಂದು ಮಗು. ಎಲ್ಲೂ ಸಹ ಒಂದು ಮಿಸ್ಟೇಕನ್ನು ಮಾಡಿಲ್ಲ. ಅದಕ್ಕೆ ಅವರು ಎಲ್ಲದಕ್ಕೂ 1 ಮಾರ್ಕ್ ಅಂತ ಅವಾರ್ಡ್ ಮಾಡಿ ಕೊನೆಯದಾಗಿ 12 ಮಾರ್ಕ್ಸ್ ಅಂತ ಬರೆದಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ MCQs ಅಂತ ಬಂದಾಗ ಮಕ್ಕಳ, ಡೋಂಟ್ ಜಸ್ಟ್ ರೈಟ್ ದ ಕ್ವೆಶನ್ ನಂಬರ್ ಆ್ಯಂಡ್ ಆಪ್ಷನ್. ಸಾಕಷ್ಟು ಜನ, ನಾನು ಇವ್ಯಾಲ್ಯೂಯೇಷನ್ಗೆ ಹೋದಾಗಲೂ ಸಾಕಷ್ಟು ಜನ ಮಕ್ಕಳು ಏನು ಮಾಡ್ತಾರೆ, ಜಸ್ಟ್ ಕ್ವೆಶನ್ ನಂಬರ್ನ ಬರೆದ್ಬಿಟ್ಟು ಪಕ್ಕದಲ್ಲಿ ಆಪ್ಷನ್ ಬರೆದ್ಬಿಡ್ತಾರೆ. ಬುದ್ಧಿವಂತರು ಅದು ಎ ಥರನೂ ಕಾಣಬೇಕು, ಬಿ ಥರನೂ ಕಾಣಬೇಕು, ಆ ಥರ ಬರೆದ್ಬಿಡ್ತಾರೆ. ಸೊ ಏನಾದರೂ ಬಂದಲಿ ಮಾರ್ಕ್ಸ್ ಒಂದು ಬಂದುಬಿಡಲಿ ಅಂತ. ಆ ಥರ ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಸೊ ಕ್ವೆಶನ್ ನಂಬರ್, ಆಪ್ಷನ್, ಆಪ್ಷನಲ್ಲಿ ಏನಿತ್ತು ಅಂತ. ಓಕೆ, ಪಾರ್ಟ್ ಎ ಅಲ್ಲಿ. ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿ ಅದರದ್ದೇ ಕಂಟಿನ್ಯೂಯೇಷನ್ ಇದೆ. ಮಗು ನೀಟಾಗಿ ಬರೆದಿದೆ ನೋಡಿ ಇಲ್ಲಿ. ಕ್ವೆಶನ್ ನಂಬರ್, ಆಪ್ಷನ್ ಯಾವುದು, ಏನಿತ್ತು ಅದರಲ್ಲಿ, ಕ್ವೆಶನ್ ನಂಬರ್, ಆಪ್ಷನ್ ಯಾವುದು, ಏನಿತ್ತು ಅಂತ. ಸೊ ಕಂಪ್ಲೀಟಾಗಿ 15 MCQsಗೆ ಎಲ್ಲದಕ್ಕೂ 1 ಮಾರ್ಕ್ಸ್ ಅವಾರ್ಡ್ ಮಾಡಿದ್ದಾರೆ. ಸೊ 15ಕ್ಕೆ 15 ಮಾರ್ಕ್ಸ್ ಸಿಕ್ತು MCQs ಅಲ್ಲಿ. ಫಿನಿಶ್ಡ್. ನೆಕ್ಸ್ಟ್ ಪಾರ್ಟ್ ಎಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಸಹ ಇದೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ರೀತಿ ಬರೀತಾರೆ, ಎಷ್ಟೋ ಜನ ಮಕ್ಕಳು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಹೇಗೆ ಅಂತಂದರೆ ಕ್ವೆಶನನ್ನು ಬರ್ದು ಆನ್ಸರನ್ನು ಬರೀತಾರೆ. ಡೋಂಟ್ ಡೂ ದ್ಯಾಟ್. ಸಮಯ ತುಂಬ ಕಡಿಮೆ ಇರುವಂಥ ಕಾರಣದಿಂದ ನೀವೇನು ಬರೀಬೇಕು, ಕ್ವೆಶನ್ ನಂಬರ್, ಸೂಕ್ತವಾದಂಥ ಕ್ವೆಶನ್ ನಂಬರ್, ಆನ್ಸರ್, ಸೂಕ್ತವಾದಂಥ ಕ್ವೆಶನ್ ನಂಬರ್, ಆನ್ಸರ್. ಪ್ರತಿಯೊಂದು ಆನ್ಸರಿನ ನಂತರ ಒಂದು ಲೈನನ್ನು ಬಿಡ್ರಿ ಮಕ್ಕಳ. ಒಂದು ಮೇನ್ ಆದಮೇಲೆ 2 ಲೈನನ್ನು ಬಿಡ್ರಿ. ಪೇಪರ್ ನೋಡಿದ ಕೂಡಲೇ ಇವ್ಯಾಲ್ಯೂಯೇಟರ್ಗೆ ಖುಷಿಯಿಂದ ಕರೆಕ್ಷನ್ ಮಾಡಬೇಕು, ತಲೆ ಚೆಚ್ಕೊಂಡು ಕರೆಕ್ಷನ್ ಮಾಡಬಾರ್ದು. ಅರ್ಥ ಆಗ್ತಿಲ್ವಾ? ಸೊ ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಂದು ಉತ್ತರಕ್ಕೂ ಉತ್ತರ ಆದಮೇಲೆ 1 ಲೈನ್ನ ಬಿಡ್ರಿ. ಪ್ರತಿಯೊಂದು ಮೇನ್ ಆದಮೇಲೆ 2 ಲೈನ್ನ ಬಿಡ್ರಿ. ಆ್ಯಂಡ್ ಇಲ್ಲಿ 1 ಲೈನ್ನ ಡ್ರಾ ಮಾಡಿ. ಓಕೆ, ಇಟ್ ಶುಡ್ ಬಿ ಸೆಲ್ಫ್ ಎಕ್ಸ್ಪ್ಲನೇಟರಿ. ಹೆಂಗೆ ಬರಿಬೇಕು ಅಂತಂದರೆ, ಯಾರೋ ಗೊತ್ತಿಲ್ಲದೆ ಇರುವಂತಹ ಮಗು, ಆ ಮಗುಗೆ ನೀವು ಹೇಳ್ಕೊಡ್ತಾ ಇದ್ದೀರಾ ಅನ್ನೋ ಥರ ಇರಬೇಕು ನಿಮ್ಮ ಒಂದು ಬರವಣಿಗೆ. ಇಟ್ ಇಸ್ ಲೈಕ್ ಸ್ಟೋರಿ ರೈಟಿಂಗ್, ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, MCQ ಪಾರ್ಟ್ ಎ ಕಂಪ್ಲೀಟಾಗಿ ಅವ್ರಿಗೆ ಅವಾರ್ಡ್ ಮಾಡಿದ್ದಾರೆ. ಆ ಕಡೆ ನಿಮಗೆ 12 ಮಾರ್ಕ್ಸ್ನ ಕೊಟ್ಟಿದ್ರು, ಈ ಕಡೆ 8 ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಟೋಟಲಾಗಿ 20 ಮಾರ್ಕ್ಸ್ ಆಯಿತು. ಓಕೆ, ನಾವು ನೆಕ್ಸ್ಟ್ ಬಂದಿರುವಂಥದ್ದು ಪಾರ್ಟ್ ಬಿ. ನೋಡಿ ಮಕ್ಕಳ, ಇಲ್ಲಿ ಆರ್ಗ್ಯಾನಿಕ್ ರಿಯಾಕ್ಷನ್, ನೇಮ್ಡ್ ಆರ್ಗ್ಯಾನಿಕ್ ರಿಯಾಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಫಸ್ಟ್ ನಾನು ನೆನ್ಪಿಟ್ಕೊಳ್ಳಿ ದಟ್ ನೇಮ್ಡ್ ಆರ್ಗ್ಯಾನಿಕ್ ರಿಯಾಕ್ಷನ್ಲಿ ಫಸ್ಟ್ ಆ ಆರ್ಗ್ಯಾನಿಕ್ ರಿಯಾಕ್ಷನ್ ಏನಾಗ್ತಾ ಇದೆ ಅನ್ನೋದನ್ನ ಆ ಸೆಂಟೆನ್ಸಲ್ಲಿ ಬರೀರಿ. ನೋಡಿ ಇಲ್ಲಿ ನೀಟಾಗಿ ಜಸ್ಟಿಫೈ ಮಾಡಿದ್ದಾರೆ. ನೆಕ್ಸ್ಟ್ ತಪ್ಪು ಮಾಡಿದರೂ ಸಹ ಯಾವ ರೀತಿ ತಿದ್ದುಕೋಬೇಕು ಅಂತ ನೋಡಿ ಇಲ್ಲಿ ಗೀಚ್ ಕೂಡ್ದು. ನನಗೆ ಅರ್ಥ ಆಗುತ್ತೆ ಎಲ್ಲ ಮಕ್ಕಳದ್ದು ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ ಅಂತ, ಬಟ್ ನೀವು ಬ್ರಹ್ಮಲಿಪಿಲಿ ಬರೆಯೋಕೆ ಹೋಗ್ಬೇಡ್ರಿ ಅಷ್ಟೇ. ಬ್ರಹ್ಮಲಿಪಿಲಿ ಬರೆದು ಯಾರಿಗೂ ಅರ್ಥ ಆಗದೆ ಇರೋ ಥರ ಬರೆದ್ರೆ ಕಳ್ಕೊತೀರ ಮಾರ್ಕ್ಸನ್ನ. ಅಟ್ಲೀಸ್ಟ್ ಲೆಜಿಬಲ್, ನೋಡಿದ ಕೂಡಲೇ ಅರ್ಥ ಆಗೋ ರೀತಿ ಬರೀರಿ. ಓಕೆನಾ? ಸೊ ಆರ್ಗ್ಯಾನಿಕ್ ರಿಯಾಕ್ಷನ್ಸಲ್ಲಿ ಫಸ್ಟು ಏನು ಬರೀಬೇಕು, ಏನು ನಡೀತಿದೆ ಈ ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ಸಲ್ಲಿ. ನೆಕ್ಸ್ಟ್ ಅದರದ್ದೊಂದು ಜನರಲ್ ಈಕ್ವೇಷನ್ನು ಅಲಾಂಗ್ ವಿತ್ ದ ಯಾವ ರಿಯೇಜೆಂಟ್ನ ಯೂಸ್ ಮಾಡ್ತೀರಾ. ತದನಂತರ ಅದಕ್ಕೆ ಸೂಕ್ತವಾದಂಥ ಒಂದು ಎಕ್ಸಾಂಪಲ್ನ ಬರೀತೀರಾ ಅಲಾಂಗ್ ವಿತ್ ದ ನೇಮ್ಸ್ ಆಫ್ ದ ರಿಯಾಕ್ಟೆಂಟ್ ಹಾಗೂ ಪ್ರಾಡಕ್ಟ್. ಆ ರೀತಿ ಬರೆಯೋದ್ರಿಂದ ಮಾತ್ರ ನಿಮಗೆ 2 ಮಾರ್ಕ್ಸನ್ನು ಅವಾರ್ಡ್ ಮಾಡುವಂಥದ್ದು. ಯಾವುದರಲ್ಲಿ? ಪಾರ್ಟ್ ಬಿ ಅಲ್ಲಿ. ಮಕ್ಕಳ ಇನ್ನೊಂದು ವಿಷಯ, ನಿಮಗೆ ಕ್ವೆಶನ್ ನಂಬರ್ಸನ್ನ ಎಕ್ಸ್ಚೇಂಜ್ ಮಾಡಿ ಬರೆದುಬಿಟ್ರೆ, ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಕ್ವೆಶನ್ನು, ಸೆಕೆಂಡು, ಥರ್ಡ್. ಈಗ ಮೊದಲನೇ ಕ್ವೆಶನ್ಗೆ ಉತ್ತರ ನೀವು ಥರ್ಡಲ್ಲಿ ಬರೆದು 3ನೇ ಕ್ವೆಶನ್ಗೆ ಉತ್ತರ ಫಸ್ಟಲ್ಲಿ ಬರೆದಿರಾ ಅಂತಂದರೆ ನಿಮಗೆ 0 ಮಾರ್ಕ್ಸನ್ನ ಕೊಡ್ತಾರೆ. ನಂದೇ ಒಂದು ಕತೆ ಹೇಳ್ತೀನಿ ಕೇಳಿ. ನಾನು ನನ್ನ PUC ಬೋರ್ಡ್ ಎಕ್ಸಾಮಿನೇಷನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡೋದನ್ನ ಜಸ್ಟ್ 4 ಮಾರ್ಕಿಂದ ಕಳ್ಕೊಂಡೆ. ಅಗೇನ್ ಎಲ್ಲಿ? 2 ಮಾರ್ಕ್ಸ್ ಸೆಕ್ಷನಲ್ಲಿ. ನಾನು ಎರಡಕ್ಕೂ ಸಹ ತುಂಬ ಸೂಕ್ತವಾಗಿ 2 ಮಾರ್ಕಿಗೆ ಎಷ್ಟು ಆನ್ಸರ್ ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಬರೆದಿದ್ರು ಕೂಡ ತಪ್ಪೆಲ್ಲ ಆಯಿತು ಗೊತ್ತಾ? ಮೊದಲನೇ ಪ್ರಶ್ನೆಗೆ ಮೊದಲನೇ ಪ್ರಶ್ನೆ ಉತ್ತರನ 2ನೇ ಪ್ರಶ್ನೆಗೆ ಬರೆದಿದ್ದೆ, 2ನೇ ಪ್ರಶ್ನೆ ಉತ್ತರನ ಮೊದಲನೇ ಪ್ರಶ್ನೆಗೆ ಬರೆದಿದ್ದೆ. ಅಂದರೆ ಆ ಒಂದು ಅರ್ಜೆಂಟಲ್ಲಿ ಕ್ವೆಶನ್ ನಂಬರ್ನ ಆ ಕಡೆ ಈ ಕಡೆ ಹಾಕ್ಬಿಟ್ಟಿದ್ದೀನಿ. ಸೊ ಮಾರ್ಕ್ಸ್ ಕಳ್ಕೊಂಡೆ. ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೂ ಮಾರ್ಕ್ಸ್ ವಾಸ್ ನಾಟ್ ಅವಾರ್ಡೆಡ್. ಸೊ 100 ಔಟ್ ಆಫ್ 100ನ್ನು ಕಳ್ಕೊಂಡೆ. ಸೊ ಟೋಟಲಿ 96 ಬಂತು ನನ್ನ ಫೇವ್ರೆಟ್ ಸಬ್ಜೆಕ್ಟಲ್ಲಿ. ಓಕೆನಾ? ಸೊ ನೀವು ಸಹ ಆ ರೀತಿ ಮಾಡಬೇಡಿ ಅಂತ ಒಂದು ಜಸ್ಟ್ ಸಜೆಷನ್. ಸೊ ಮಕ್ಕಳೇ ನೋಡಿ, ಇಲ್ಲಿ 2 ಮಾರ್ಕ್ಸ್ ಸೆಕ್ಷನ್ ಎಷ್ಟು ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಜನರಲ್ ಈಕ್ವೇಷನ್ನ
ಎಕ್ಸಾಂಪಲ್ ಬರೆದಿದ್ದಾರೆ. ಅದಕ್ಕೆ ಆರ್ಗ್ಯಾನಿಕ್ ರಿಯಾಕ್ಷನ್ಗೆ. ಅದೇ ರೀತಿ ನೋಡಿ ಇಲ್ಲಿ ಮೊಲಾರಿಟಿದೇನೋ ಒಟ್ಟು ಒಂದು ಕ್ವೆಶನ್ನ ಕೇಳಿದ್ದಾರೆ, ನೀಟಾಗಿ ಬರ್ದಿದ್ದಾರೆ, ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ 2 ಮಾರ್ಕ್ಸಿಗೆ ಸೂಕ್ತವಾಗಿ ಎಷ್ಟು ಉತ್ತರ ಕೊಡ್ಬೇಕು ಅಷ್ಟು ಕೊಟ್ಟಿದ್ದಾರೆ. ಕತೆ ಎಲ್ಲ ಹೊಡೆದಿಲ್ಲ, ಎಷ್ಟು ಬೇಕಷ್ಟೇ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಕೂಡ ನೀಟಾಗಿ ಎಲ್ಲೂ ಮಿಸ್ಟೇಕ್ ಆಗದಿರಂಗೆ ಬರ್ದಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಪ್ರಾಪರಾಗಿ 2 ಮಾರ್ಕ್ಸ್ ಅಂತ ಹೇಳಿ ಅವಾರ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ನೀವು ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಈ ವಿಷಯನ ಹೇಳ್ಬೇಕು ನಿಮಗೆ. ಸಪೋಸ್ ಯಾವುದಾದ್ರೂ ಒಂದು ಪ್ರಾಪರ್ಟಿ ಬಗ್ಗೆ ಕೇಳಿದ್ರೆ 2 ಮಾರ್ಕ್ಸ್ ಯಾವ್ದಾದ್ರು ಪ್ರಾಪರ್ಟಿ ಬರೀರಿ ಅಂತ 4 ಪಾಯಿಂಟ್ಗಳನ್ನು ಬರೀಬೇಕು. ನೋಡಿ ಮಕ್ಕಳೇ, ಇಲ್ಲೊಂದು ಕೇಳಿದಾರೆ ನೋಡಿ, ಪ್ರಾಪರ್ಟೀಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ 1 2 3 4 ಪಾಯಿಂಟನ್ನು ಬರೆದ್ರೆ 2 ಮಾರ್ಕ್ ಅವಾರ್ಡ್ ಮಾಡಿದ್ದಾರೆ. ನೆನಪಿರಲಿ, 1 ಮಾರ್ಕ್ ಕೇಳಿದ್ರೆ 2 ಪಾಯಿಂಟನ್ನು ಬರೀರಿ, 2 ಮಾರ್ಕ್ ಕೇಳಿದ್ರೆ 4 ಪಾಯಿಂಟನ್ನು ಬರೀರಿ, 3 ಮಾರ್ಕ್ ಕೇಳಿದ್ರೆ 6 ಪಾಯಿಂಟನ್ನು ಬರೀರಿ. ಓಕೆ, ಸೊ ಮಗು ಕರೆಕ್ಟಾಗಿ 4 ಪಾಯಿಂಟ್ನ ಬರೆದಿದೆ, 2 ಮಾರ್ಕ್ಸ್ನ ಅವಾರ್ಡ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಸಹ ಪ್ರಾಪರಾಗಿ ಅವಾರ್ಡ್ ಮಾಡಿದ್ದಾರೆ 2 ಮಾರ್ಕ್ಸ್ ಅಂತ. ಬಟ್ ಈ ಮಗು ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಇಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ನೀವು ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡ್ತೀರಾ ಅಂತಂದರೆ ಕ್ವೆಶನ್ ನಂಬರನ್ನು ಬರೆದ್ಬಿಟ್ಟು ಪಕ್ಕದಲ್ಲಿ ಎಕ್ಸ್ಟ್ರಾ ಅಂತ ಬರೀರಿ. ಬಿಕಾಸ್ ಇವ್ಯಾಲ್ಯೂಯೇಟರ್ಗೆ ಗೊತ್ತಾಗಲ್ಲ, ಆ ಒಂದು ಫ್ಲೋಲ್ ಇರ್ತಾರೆ. ಮಿಸ್ ಆಗೋಯ್ತು ಅಂತಂದರೆ ನಿಮಗೆ ಮಾರ್ಕ್ಸ್ ಕೂಡ ಕಳ್ಕೊಡ್ತೀರಾ. ಅರ್ಥ ಆಗ್ತಿಲ್ವಾ? ಸೊ ಮಾರ್ಕ್ಸ್ನ ಕಳ್ಕೊಬಾರ್ದು ಅಂತಂದರೆ ಎಕ್ಸ್ಟ್ರಾ ಬರೀಬೇಕಿತ್ತು ಅಂತಂದರೆ ಕ್ವೆಶನ್ ಬರೀರಿ, ಎಕ್ಸ್ಟ್ರಾ ಅಂತ ಮೆನ್ಷನ್ ಮಾಡಿರಿ, ಆನ್ಸರ್ನ ನೀಟಾಗಿ ಬರೀರಿ. ಸೊ 2 ಮಾರ್ಕ್ಸ್ ನೀಟಾಗಿ ಜಸ್ಟಿಫೈ ಆಯಿತು. ಪಾರ್ಟ್ ಬಿ ಮುಗಿತ್ತು, ಕಂಪ್ಲೀಟಾಗಿ ಆನ್ಸರ್ಸ್ನ ಕೊಟ್ಟರು. ನೆಕ್ಸ್ಟ್ 3 ಮಾರ್ಕ್ಸಿಗೆ ಬಂದಾಗ ನೋಡಿ, 3 ಮಾರ್ಕ್ಸಿಗೆ ಬಂದಾಗ ವರ್ನರ್ಸ್ ಥಿಯರಿ ಕೇಳಿದ್ದಾರೆ. 4 ಪಾಯಿಂಟ್ ಇತ್ತು ವರ್ನರ್ಸ್ ಥಿಯರಿಲಿ, ಅಷ್ಟನ್ನು ನೀಟಾಗಿ ಬರೀರಿ. ಫಸ್ಟ್ ಏನು, ಸೆಕೆಂಡ್ ಏನು, ಥರ್ಡ್ ಏನು, ಫೋರ್ತ್ ಏನು, ನೀಟಾಗಿ ಜಸ್ಟಿಫೈ ಮಾಡಿರಿ. ಜಸ್ಟಿಫೈ ಮಾಡಲಿಲ್ಲ ನೀವು ಒಂದು ಆನ್ಸರ್ನ ಅಂತಂದರೆ ಏನು ಹೇಳ್ತಿದೆ, ನೆಕ್ಸ್ಟ್ ಏನು ಅಂತ ಹೇಳಿ ನೀವು ಒಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಈಗ ಹೆಂಗೆ ನಾವು ಬಟ್ಟೆ ಹೊಲಿಬೇಕಾದ್ರೆ ನೀಟಾಗಿ ಹೊಲಿಗೆ ಹಾಕಿದಾಗ ಮಾತ್ರ ಬಟ್ಟೆ ನೀಟಾಗಿ ಕೂತ್ಕೊಳ್ಳುವಂಥದ್ದು. ಅದೇ ರೀತಿ ಒಂದು ಆನ್ಸರ್ಸ್ ಬರೀಬೇಕಿತ್ತು ಅಂದರೆ ನೀಟಾಗಿ ಸ್ಟಿಚ್ ಆಗಿರಬೇಕು, ನೀಟಾಗಿ ಓವನ್ ಆಗಿರಬೇಕು. ಆವಾಗ ಮಾತ್ರ ಒಂದು ಆನ್ಸರ್ಗೆ ಒಂದು ಅರ್ಥ ಬರುತ್ತೆ, ಒಂದು ಆನ್ಸರ್ ಅರ್ಥ ಆಗುತ್ತೆ ಇವ್ಯಾಲ್ಯೂಯೇಟರ್ಗೆ. ನೆನಪಿರಲಿ ಮಕ್ಕಳ, ನೀವು ಕಥೆಗಳನ್ನೆಲ್ಲ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ನಿಮ್ಮ ಇವ್ಯಾಲ್ಯೂಯೇಟರ್ಗೆ ಎಕ್ಸಾಮಿನೇಷನ್ ಅಂದರೆ ಕರೆಕ್ಷನ್ ಮಾಡುವಂಥ ಟೈಮಲ್ಲಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಕೊಟ್ಟಿರ್ತಾರೆ. ಸೊ ನೀವು ಬರೆಯುವಂತಹ ಉತ್ತರ ಹಾಗೂ ಅಲ್ಲಿ ಕೊಟ್ಟಿರ್ತಕ್ಕಂತಹ ಉತ್ತರ ಎರಡೂ ಕೂಡ ಒಂದೇ ಆಗಿದ್ದಲ್ಲಿ ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ನೀವು ಅತಿ ಬುದ್ಧಿವಂತಿಕೆ ಉಪಯೋಗಿಸಿ ಏನೇನೋ ಬರೆಯೋಕೆ ಹೋದರೆ ಮಾರ್ಕ್ಸ್ ಅಲಾಟ್ ಆಗೋದಿಲ್ಲ. ತಿಳಿತಲ್ವಾ? ಸೊ ಇದು ಪಾರ್ಟ್ ಸಿಯಲ್ಲಿ ಬರುವಂಥ ಒಂದು ಪ್ರಶ್ನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟಿನ ಮ್ಯಾನುಫ್ಯಾಕ್ಚರ್ನ ಕೇಳಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದೆ ನೋಡಿ ಮಗು. ಫಸ್ಟು ಸ್ಟೆಪ್ 1 ಏನಾಗ್ತಿದೆ, ಏನು ಈಕ್ವೇಷನ್, ಬ್ಯಾಲೆನ್ಸ್ಡ್ ಈಕ್ವೇಷನ್ ಇದೆಯಾ, ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೆದಿದೆ. ನೆಕ್ಸ್ಟ್ ಇದು ಏನು, ಕ್ರೋಮೈಟ್ ಓರು. ನೆಕ್ಸ್ಟ್ ಅದೇ ರೀತಿ ಸ್ಟೆಪ್ 2 ಏನಾಗ್ತಿದೆ, ಜನರಲ್ ಈಕ್ವೇಷನು. ಸ್ಟೆಪ್ 3 ಏನಾಗ್ತಿದೆ, ಜನರಲ್ ಈಕ್ವೇಷನು. ಅದಕ್ಕೆ ಕರೆಕ್ಟಾಗಿ 3 ಮಾರ್ಕ್ಸ್ನ ಅವಾಯ್ಡ್ ಮಾಡಿದ್ದಾರೆ. 3 ಮಾರ್ಕ್ಸನ್ನ ಅವಾರ್ಡ್ ಮಾಡಿದ್ದಾರೆ. ಅರ್ಥ ಆಗ್ತಿಲ್ವಾ? ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ದಟ್ ಯಾವುದೇ ಒಂದು ಆನ್ಸರ್ ಬರೀತೀರಾ ಅಂತಂದರೆ ಒಂದು ಕಥೆಯ ರೂಪದಲ್ಲಿ ಬರೀರಿ, ಕಥೆನೇ ಬರಿಬೇಡ್ರಿ. ಅರ್ಥ ಆಗ್ತಿಲ್ವಾ? ಓಕೆ, ಸೊ ನೆಕ್ಸ್ಟ್ ಇನ್ನೇನು ನೋಡಬೇಕಾಗುತ್ತಪ್ಪ ಈ ಒಂದು ಇದರಲ್ಲಿ ಅಂತಂದರೆ, ನೋಡಿ ಇಲ್ಲಿ ಈಗ ಇದು ಸಹ 3 ಮಾರ್ಕಿನ ಪ್ರಶ್ನೆ, ಬಟ್ 2 ಮಾರ್ಕ್ಸ್ ಅವಾರ್ಡ್ ಮಾಡಿದ್ದಾರೆ. ಹಾಗೆ ಎಕ್ಸ್ಟ್ರಾ ಅಂತ ಕೂಡ ಹೇಳಿದ್ದಾರೆ. ಏನಕ್ಕೆ ನೋಡಿ, ಇಲ್ಲಿ 3 ಮಾರ್ಕಿನ ಪ್ರಶ್ನೆಯಲ್ಲಿ ನಿಮಗೆ ಏನು ಲ್ಯಾಂಥ್ರಾಯ್ಡ್ ಕಾಂಟ್ರಾಕ್ಷನ್ ಹಾಗೆ ಏನೋ ಡಿಫರೆನ್ಸ್ ಏನೋ ಕೇಳಿದ್ದಾರೆ. ಬಟ್ ಮಗು ಏನು ಮಾಡಿದೆ, ಇಲ್ಲಿ ಬರಿಬೇಕಿದ್ರೆ ಪ್ರಾಪರಾಗಿ ಜಸ್ಟಿಫೈ ಮಾಡಿಲ್ಲ. ಲ್ಯಾಂಥ್ರಾಯ್ಡ್ ಕಾಂಟ್ರಾಕ್ಷನ್ ಏನು ಅಂತ ಬರುತ್ತು, ಬಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಿದ್ರೆ ಪ್ರಾಪರಾಗಿ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಅದಕ್ಕೆ ಇದಕ್ಕೆ 1 ಮಾರ್ಕ್ ಕೊಟ್ಟಿದ್ದಾರೆ, 2 ಸೇರಿಸಿ ಇದಕ್ಕೊಂದು 1 ಮಾರ್ಕ್ ಕೊಟ್ಟಿದ್ದಾರೆ. ನೋಡಿ 1 ಮಾರ್ಕ್ ಅಂದರೆ 2 ಪಾಯಿಂಟ್. ಸೊ 1 1 2 ಅಷ್ಟೇ ಕೊಟ್ಟಿರುವಂಥದ್ದು. ಓಕೆನಾ? ಎಕ್ಸ್ಟ್ರಾ ಬರೆದಿದ್ದ ಮಗು, ಅದಕ್ಕೆ ಅಂತ ಹೇಳಿ ಜಸ್ಟಿಫೈ ಮಾಡಿದ್ದಾರೆ. ಅದೇ ರೀತಿ ನೋಡಿ, ಇದನ್ನು ನೀಟಾಗಿ ಬರೆದಿದ್ದಾರೆ, ಐಸೋಮರ್ಸ್ ನೀಟಾಗಿ ಬರೆದಿದ್ದಾರೆ. ಸೊ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿರಲಿ ನಿಮ್ಮ ಆನ್ಸರ್ಸು. ಒಂದು ಆನ್ಸರ್ ಬರೀತೀರಾ, ಒಂದು ಲೈನ್ ಬಿಡ್ರಿ, ನೆಕ್ಸ್ಟ್ ಆನ್ಸರ್ನ ಸ್ಟಾರ್ಟ್ ಮಾಡಿರಿ. ಓಕೆ, ನಾವು ಇಲ್ಲಿ ನೋಡಿ, ಇಲ್ಲಿ IUPAC ನೇಮು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಅದನ್ನು ನೀಟಾಗಿ ಜಸ್ಟಿಫೈ ಮಾಡಿದ್ದಾರೆ, ಅಲಾಂಗ್ ವಿತ್ ದ ಆಕ್ಸಿಡೇಷನ್ ನಂಬರ್ ಆಸ್ ವೆಲ್. ಸೊ ನಿಮಗೆ ಗೊತ್ತಾಗಿಲ್ಲ IUPAC ನೇಮ್ ಅಂತಂದರೆ ಫಸ್ಟು ಪೆನ್ಸಿಲನ್ನು ಬರೆದ್ಬಿಟ್ಟು ರೆಕ್ಟಿಫೈ ಮಾಡಿ, ವೆರಿಫೈ ಮಾಡಿ, ನೀವು ಆಮೇಲೆ ಪೆನ್ನಲ್ಲಿ ಬರೀರಿ. ಡೈರೆಕ್ಟಾಗಿ ಪೆನ್ನಲ್ಲಿ ಬರೆದ್ಬಿಟ್ಟು ಎಲ್ಲೂ ಕೂಡ ಕಾಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಇದ್ರದ್ದೇ ಇನ್ನೊಂದು ಕ್ವೆಶನ್ನ ಕೇಳಿದ್ದಾರೆ ನೋಡಿ ಇಲ್ಲಿ. ಈಗ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಥಿಯರಿನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಮಗು ಎಷ್ಟು ನೀಟಾಗಿ ಡಯಾಗ್ರಾಮ್ನ ಬರೆದಿದೆ,
ಅಲಾಂಗ್ ವಿತ್ ದಟ್ ಏನಾಗ್ತಿದೆ ಮೆಟಲ್ ಲಿಗ್ಯಾಂಡ್ ಒಟ್ಟಿಗೆ ರಿಯಾಕ್ಟ್ ಆದಾಗ ಬಾಂಡ್ ಆದಾಗ ಯಾವ ರೀತಿ ಆಗ್ತಿದೆ ಅಂತ ಹೇಳಿ ಪ್ರಾಪರಾಗಿ ಬರೆದಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಪೆನ್ಸಿಲ್ನ ಉಪಯೋಗಿಸಿದೆ. ಸೊ ಅಫ್ಕೋರ್ಸ್ ನಂಗೆ ಚೆನ್ನಾಗಿ ಗೊತ್ತು ದಟ್ ನೀವೆಲ್ಲ ಜನ್ಸಿ ಮಕ್ಕಳು ಪೆನ್ಸಿಲ್ ಪಕ್ಕದಲ್ಲಿದ್ದರೂ ನೀವು ಪೆನ್ನಲ್ಲೇ ಬರೆಯೋಕ್ಕೆ ಹೊಡ್ತೀರಾ. ಡೋಂಟ್ ಡೂ ದಟ್. ಬಿ ವೆರಿ ಪೊಲೈಟ್ ಇನ್ ರೈಟಿಂಗ್ ದ ಆನ್ಸರ್ಸ್ as ವೆಲ್. ಓಕೆನಾ? ಗೊತ್ತು ನೀವೆಲ್ಲ ಡಾಕ್ಟರ್ಸ್ಗಳಾಗಬೇಕು ಅಥವಾ IITiansಗಳಾಗಬೇಕು. ಬಟ್ ಸ್ವಲ್ಪ ಕೈಂಡ್ ಆಗಿರ್ರಿ, ಸ್ವಲ್ಪ ಗ್ರೌಂಡೆಡ್ ಆಗಿರ್ರಿ. ಪೆನ್ನಲ್ಲಿ ಏನೇನೋ ಬರೆದ್ಬಿಟ್ಟು ಗೀಚ್ಬಿಟ್ಟು ಹೋಗ್ಬೇಡ್ರಿ. ಓಕೆನಾ? ನೆಕ್ಸ್ಟ್ ನೋಡಿರಿ ಮಕ್ಕಳ, ಇಲ್ಲಿ ಅದೇ ರೀತಿ 3 ಮಾರ್ಕ್ಸ್ ಕ್ವೆಶನ್ದು ಇನ್ನೊಂದು ಬರುತ್ತೆ. 0 ಆರ್ಡರ್ ರಿಯಾಕ್ಷನ್ನ ಕೇಳಿದ್ದಾರೆ. 0 ಆರ್ಡರ್ ರಿಯಾಕ್ಷನ್ ಅಂದರೆ ಏನು ಅಂತ ಬರೆದಿದೆ ಮಗು. ಒಂದು ರಿಯಾಕ್ಷನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಬರೆದಿದೆ ಮಗು. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಡಿರೈವೇಷನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಉತ್ತರ ಬರೀಲಿಲ್ಲ ಅಂತಂದರೆ ನಿಮಗೆ ಮಾರ್ಕ್ಸ್ ಕಳ್ಕೊಳ್ಳೋದಂತೂ ಖಚಿತ. ನೋ ಡೌಟ್ ಇನ್ ದ್ಯಾಟ್. ಪ್ರತಿ ವರ್ಷ ಇವ್ಯಾಲ್ಯೂಯೇಷನ್ಗೆ ಹೋದಾಗ ನಾನು ಇದನ್ನು ಗಮನಿಸ್ತೀನಿ. ದಟ್ ಎಷ್ಟೊಂದು ಜನ ಮಕ್ಕಳು ಡಿರೈವೇಷನ್ ಬೈ ಹಾರ್ಟ್ ಮಾಡಿಬಿಟ್ಟಿರ್ತೀರಾ. ಸ್ಟಾರ್ಟಿಂಗ್ ಹೆಡ್ಲೈನ್ ಬರೀತೀರಾ, ಆಮೇಲೆ ಗೋವಿಂದ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರೆದಿದೆ ಮಗು. ಈಕ್ವೇಷನ್ 1, ನೆಕ್ಸ್ಟ್ ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಷನ್ 1, ಪ್ರತಿ ಒಂದು ಉತ್ತರನೂ ನೀಟಾಗಿ ಬರೆದು ಕೊನೆಯದಾಗಿ ಫಾರ್ಮುಲಾ ಏನು ಅಟೈನ್ ಆಗುತ್ತೆ ಅಂತ ಹೇಳಿ ನೀಟಾಗಿ ಬರೆದು ದಸ್ ದ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ರೇಟ್ ಕಾನ್ಸ್ಟೆಂಟ್ ಆಫ್ 0 ಆರ್ಡರ್ ರಿಯಾಕ್ಷನ್ ಇಸ್ ಸೋ ಆ್ಯಂಡ್ ಸೋ ಅಂತ ಹೇಳಿ ಬಾಕ್ಸ್ ಸಹ ಹಾಕಿದೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ ಆ ಮಗು ಎಕ್ಸ್ಪ್ಲೇನ್ ಮಾಡ್ತಿದೆ, ಇವ್ಯಾಲ್ಯೂಯೇಟರ್ಗೆ ಎಕ್ಸ್ಪ್ಲೇನ್ ಮಾಡ್ತಿದೆ ಆ ಒಂದು ಉತ್ತರನ ಅಂತ ಹೇಳಿ. ಎಷ್ಟು ಬ್ಯೂಟಿಫುಲ್ ಅಲ್ಲ? ಸೊ ಐ ವಾಂಟ್ ಆಲ್ ಆಫ್ ಯು ಟು ರೈಟ್ ದ ಆನ್ಸರ್ಸ್ ಇನ್ ದ ಸೇಮ್ ವೇ. ಅರ್ಜೆಂಟಲ್ಲಿ ಬರೀಬೇಡಿ, ಟೈಮ್ ತಗೊಳ್ಳಿ. ಸ್ಟ್ರಾಟಜಿಕ್ ಆಗಿ ನೀವು ಡಿಸೈಡ್ ಮಾಡಿ, ಇಷ್ಟು ಟೈಮ್ ಎಷ್ಟು, ಈ ಆನ್ಸರ್ಗೆ ಇಷ್ಟು ಟೈಮ್ ಕೊಡಲಿ, ಈ ಆನ್ಸರ್ಗೆ ಇಷ್ಟು ಟೈಮ್ ಕೊಡಲಿ. ಓಕೆ, ನೆಕ್ಸ್ಟು ನೋಡಿ, ಇಲ್ಲಿ ಡಯಾಗ್ರಾಮ್ ಅನ್ನೋ ವಿಷಯಕ್ಕೆ ಮಕ್ಕಳ ದಯವಿಟ್ಟು ಡಯಾಗ್ರಾಮ್ನ ನೀವು ನೀಟಾಗಿ ಬರೀರಿ. ಫಸ್ಟ್ ಡಯಾಗ್ರಾಮ್ ನೀಟಾಗಿ ಬರೀರಿ, ಏನೇನಿರುತ್ತೆ ಅದರಲ್ಲಿ ಬರೀರಿ. ಲೇಬಲಿಂಗ್ ಸಹ ಮಾಡಿ. ನೀವು ಲೇಬಲಿಂಗ್ನ ಮಾಡಲಿಲ್ಲ ಅಂತಂದರೆ ನಿಮಗೆ ಮಾರ್ಕ್ಸಲ್ಲೂ ಕೂಡ ಕಟ್ ಮಾಡ್ತಾರೆ. ಇಲ್ಲಿ ಶಿ ಬಗ್ಗೆ ಕೇಳಿದ್ದಾರೆ. ಪ್ರತಿಯೊಂದು ಡಯಾಗ್ರಾಮ್ನ ಲೇಬಲಿಂಗ್ನ ಮಾಡಿದ ಮಗು, ಹಾಗೆ ಎಕ್ಸ್ಪ್ಲನೇಷನ್ನ ಮಾಡಿ ಹಾಫ್ ಸೆಲ್ ರಿಯಾಕ್ಷನ್ನು ಕೂಡ ಬರ್ತಿದೆ. ಅದಕ್ಕೆ ಕಂಪ್ಲೀಟ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಇಲ್ಲಾಂದರೆ ಕೊಡೋ ಮಕ್ಕಳೇ ಅಲ್ಲ ಇವ್ಯಾಲ್ಯೂಯೇಟರ್ಸ್ಗಳು. ನೆನಪಿರಲಿ, 70 ಔಟ್ ಆಫ್ 70 ನಿಮ್ಮ ಗೋಲ್ ಆಗಿದ್ರೆ ಇವೆಷ್ಟನ್ನು ಮಾಡಬೇಕು. ನಾನು ಹೇಳ್ತೀನಿ, ಒಂದು ವಿಷಯ ಇದೆ, 70 ಯಾವಾಗ ಕೊಡ್ತಾರೆ ಅಂತಲೂ ಹೇಳ್ತೀನಿ. ನೋಡಿ ಮಕ್ಕಳ, ಹಾಗೆ ಎಲ್ಲ ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದಾರೆ. ಇದೊಂದು ಎಕ್ಸ್ಟ್ರಾ ಬರ್ದಿದ್ದಾರೆ, ಅದಕ್ಕೆ ಇ ಅಂತ ಕೊಟ್ಟು, ಆ್ಯಂಡ್ ಇದು ಆನ್ಸರ್ ಸಫಿಷಿಯೆಂಟ್ ಆಗದಿರುವಂಥ ಕಾರಣಕ್ಕೆ 2 ಮಾರ್ಕ್ಸನ್ನು ಅವಾರ್ಡ್ ಮಾಡಿದ್ದಾರೆ. ಓಕೆ, ಡನ್. ನೆಕ್ಸ್ಟ್ ಪಾರ್ಟ್ ಡಿ ಅಂತ ಬಂದಾಗ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ರಿಯಾಕ್ಷನ್ಗಳು. ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಬ್ಯೂಟಿಫುಲ್ ಆಗಿ SN2 ಮೆಕ್ಯಾನಿಸಮ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಫುಲ್ ಮಾರ್ಕ್ಸ್ನ ಅವಾರ್ಡ್ ಮಾಡಿದ್ದಾರೆ. ನೋಡಿ, ಪಾರ್ಟ್ ಡಿ ಯಲ್ಲಿ ನಿಮಗೆ ಆದಷ್ಟು ಅಂದರೆ ಹೆಚ್ಚು ಬಾರಿ ನಿಮಗೆ 3 ಸಬ್ ಕ್ವೆಶನ್ಸ್ಗಳಿಗೆ ಸಿಗ್ತವೆ. ABC, ತಪ್ಪಿದ್ರೆ AB ಕೊಡ್ತಾರೆ. 3+2 ಫಾರ್ಮ್ಯಾಟಲ್ಲಿ ಇರ್ಬೋದು ಅಥವಾ 2+2+1 ಫಾರ್ಮ್ಯಾಟಲ್ಲಿ ಇರ್ಬೋದು ನಿಮ್ಮ ಪಾರ್ಟ್ ಡಿ ಸೆಕ್ಷನ್. ಅಂದರೆ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್. ಓಕೆ, ನೋಡಿ SN2 ಮೆಕ್ಯಾನಿಸಮ್ ಆಯಿತಾ. ನೆಕ್ಸ್ಟ್ ಏನಾಗ್ತಿದೆ, ಯಾವ ಆರ್ಡರ್ ಕೈನೆಟಿಕ್ಸ್ ಫಾಲೋ ಮಾಡ್ತಿದೆ, ರಿಯಾಕ್ಟಿವಿಟಿ ಏನು, ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದೆ ಮಗು. ಅಂದರೆ ಲೈಕ್ ನಾನಾಗಿದ್ರೆ ಇದನ್ನು ಗಮನಿಸ್ತಾನೆ ಇರಲಿಲ್ಲ. ಎವ್ಯಾಲ್ಯೂಯೇಟರು ಅವ್ರಿಗೇನಪ್ಪ ಅಂತಂದರೆ ಒಂದು ದಿವಸಕ್ಕೆ ಇಷ್ಟು ಆನ್ಸರ್ ಬುಕ್ಲೆಟ್ಗಳನ್ನ ಕೊಡ್ತಾರೆ. ಅವ್ರು ಅಷ್ಟು ಆನ್ಸರ್ಸ್ನ ತುಂಬ ಪೇಷನ್ಸಿಂದ ಕರೆಕ್ಟ್ ಮಾಡಬೇಕಾಗುತ್ತೆ. ಸಪೋಸ್ ನೀವು ಯಾರಾದರೂ ಒಂದು ಮಗು ಏನೋ ಒಂದು ಗೀಚ್ಬಿಟ್ಟಿರ್ತೀರ ಅಂತ ತಿಳ್ಕೊಳ್ಳಿ. ಲೆಟ್ಸೆ ಒಂದು 30 ಆನ್ಸರ್ ಬುಕ್ಲೆಟ್ನ ಇವ್ಯಾಲ್ಯೂಯೇಟರ್ಗೆ ಕರೆಕ್ಷನ್ ಮಾಡೋದು ಕೊಟ್ಟರೆ ಪರ್ ಡೇ ಒಂದು 10 ಪೇಪರ್ ಹಂಗೆ ಬಂದ್ಬಿಡ್ತು ಅಂತಂದರೆ ಮೂಡ್ ಹಾಳಾಗುತ್ತೆ. ಮೂಡ್ ಹಾಳಾಯಿತು ಅಂತಂದರೆ ಬೇರೆ ಮಕ್ಕಳು ಎಷ್ಟೇ ಚೆನ್ನಾಗಿ ಬರೆದಿದ್ರು ಕೂಡ ಅವ್ರಿಗೂ ಕೂಡ ಇರಿಟೇಟ್ ಆಗಿ ಮಾರ್ಕ್ಸ್ಗಳು ಕಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ. ಸೊ ಮೇಕ್ ಶೋರ್ ಯು ಮೇಕ್ ದ ಇವ್ಯಾಲ್ಯೂಯೇಟರ್ ಹ್ಯಾಪಿ ವೈಲ್ ಕರೆಕ್ಟಿಂಗ್ ದ ಆನ್ಸರ್ ಬುಕ್ಲೆಟ್. ಓಕೆ, ಎಸ್. ನೋಡಿ ಮಕ್ಕಳ, ಇಲ್ಲಿ ಪ್ರತಿಯೊಂದು ನೋಡಿ, ಸಬ್ ಕ್ವೆಶನ್ ಬಿಗೂ ಎಷ್ಟು ನೀಟಾಗಿ ಒಟ್ಟು ಆನ್ಸರ್ಸ್ಗಳನ್ನು ಬರೆದಿದ್ದಾರೆ. ತಿರ್ಗಾ ನೆಕ್ಸ್ಟ್ ಕ್ವೆಶನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಲೈನ್ನ ಬಿಟ್ಟಿದ್ದಾರೆ. ಡಿಫ್ರೆನ್ಸ್ ಬರಿಬೇಕಾದ್ರೂ ನೀಟಾಗಿ ಎಷ್ಟು ಡಿಫ್ರೆನ್ಸ್ ಬೇಕೋ ಅಷ್ಟು ಡಿಫ್ರೆನ್ಸ್ನ ಎಷ್ಟು ನೀಟಾಗಿ ಜಸ್ಟಿಫೈ ಮಾಡಿದ್ದಾರೆ ನೋಡಿ. ಹಾಗೆ ಬಿ ಹಾಗೂ ಸಿ ಸಬ್ ಕ್ವೆಶನ್ನು ಅಷ್ಟೇ. 1 ಮಾರ್ಕಿನ ಪ್ರಶ್ನೆನ 1 ಮಾರ್ಕ್ಗೆ ಎಷ್ಟು ಬೇಕೋ ಅಷ್ಟು ಬರೀರಿ. 1 ಮಾರ್ಕಿಗೆ 3 ಮಾರ್ಕ್ ಬರೋಷ್ಟು ಬರೆದ್ರೆ ಏನು ಯೂಸ್ ಇಲ್ಲ, ನಿಮ್ಮ ಟೈಮ್ ವೇಸ್ಟ್ ಅಷ್ಟೇ. ಓಕೆ, ಸೊ ಪ್ರತಿಯೊಂದಕ್ಕೂ ನೋಡ್ರಿ ಮಕ್ಕಳ, ಪ್ರತಿಯೊಂದಕ್ಕೂ ಮಗು ಎಷ್ಟು ನೀಟಾಗಿ ಜಸ್ಟಿಫೈ ಮಾಡಿದೆ ಅಂತ ನನಗೊಂದು ತುಂಬ ಖುಷಿ ಆಗ್ತಾ ಇದೆ. ಇವ್ರ ಹೆಸರೇನು ಗೊತ್ತಿಲ್ಲ, ಬಟ್ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ಅಗೈನ್ ನೋಡಿ, ಇಲ್ಲಿ
ಮಗುಗೆ ಒಟ್ಟು ಮಗು ಎಲ್ಲದಕ್ಕೂ ಆನ್ಸರ್ ಕರೆಕ್ಟಾಗಿ ಉತ್ತರ ಕೊಟ್ಟಿದೆ. ಬಟ್ ಕೆಲವೊಂದು ಉತ್ತರ ಅದಕ್ಕೆ ಅರ್ಧ ಅರ್ಧ ನೆನಪಾಗಿದೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅಷ್ಟೇ ಮಾತ್ರ ಅವಾರ್ಡ್ ಮಾಡಿದ್ದಾರೆ, ಎಕ್ಸ್ಟ್ರಾ ಅಂತ ಕೂಡ ಬರೆದಿದ್ದಾರೆ. ಸೊ ಇವಿಷ್ಟು ನಿಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ವರ್ಗು. ಪಾರ್ಟ್ ಇ ಬಂದಾಗ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಏನು ಮಾಡ್ತೀರಾ ಅಂತಂದರೆ, ನ್ಯೂಮರಿಕಲ್ಸ್ಗೆ ನಾನು ಒಟ್ಟು ಮ್ಯಾರಥಾನ್ ಮಾಡ್ಬೇಕಾದ್ರೂ ಹೇಳಿದ್ದೆ ದಟ್ ಫಸ್ಟು ಗಿವನ್ನ ಬರೀರಿ, ಏನಿದೆ ಕ್ವೆಶನಲ್ಲಿ ಅದನ್ನು ಫಸ್ಟು ಜಸ್ಟಿಫೈ ಮಾಡಿರಿ. ಏನಿದೆ ಕ್ವೆಶನಲ್ಲಿ ಫಸ್ಟು ಬರೀರಿ. ನೆಕ್ಸ್ಟು ಏನು ಫಾರ್ಮುಲಾ ಹಾಕಬೇಕು ಬರೀರಿ. ಫಾರ್ಮುಲಾ ಆದಮೇಲೆ ಏನು ಏನಿದೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಸ್ಟೆಪ್ ಬೈ ಸ್ಟೆಪ್ ಉತ್ತರನ ಬರಬೇಕು. ನೀವಲ್ಲಿ ಸಬ್ಸ್ಟಿಟ್ಯೂಟ್ ಒಂದು ಮಾಡಿ ಆನ್ಸರ್ ಇಲ್ಲಿ ಬರ್ದಿರಾ, ಕೊಡಲ್ಲ, ಕೊಡೋ ಸೀನೇ ಇಲ್ಲ. ಫಸ್ಟು ಗಿವನ್ ಬರೀರಿ, ನೆಕ್ಸ್ಟು ಫಾರ್ಮುಲಾ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಉತ್ತರ ಬರೀರಿ. ಕೊನೆಯದಾಗಿ ಫೈನಲ್ ಆನ್ಸರ್ ಬರೆದು ಯೂನಿಟ್ ಬರೀಬೇಕು. ಯೂನಿಟ್ ಬರಿಲ್ಲ ಅಂತಂದರೆ 1 ಮಾರ್ಕ್ ಗೋವಿಂದ, 1 ಮಾರ್ಕು ಗೋವಿಂದ, 3 ಮಾರ್ಕಲ್ಲಿ 1 ಮಾರ್ಕ್ ಗೋವಿಂದ. ಅರ್ಥ ಆಗ್ತಿಲ್ವಾ? ಸೊ ಬಿ ವೆರಿ 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 ಕೇರ್ಫುಲ್. ಪ್ರತಿಯೊಂದು ನ್ಯೂಮರಿಕಲ್ಸ್ಗೂ ನೋಡಿ, ಇಲ್ಲಿ ಪ್ರತಿಯೊಂದು ನ್ಯೂಮರಿಕಲ್ಸ್ಗೆ ಈ ಮಗು ಗಿವನ್ನ ಬರೆದಿದೆ, ಪ್ರತಿಯೊಂದು ಗಿವನ್ನು ಬರೆದಿದೆ, ನೆಕ್ಸ್ಟ್ ಫಾರ್ಮುಲಾ ಬರೆದಿದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೆ. ಪ್ರತಿಯೊಂದು ಸ್ಟೆಪ್ಪನ್ನು ಎಷ್ಟು ನೀಟ್ ಎಕ್ಸ್ಪ್ಲೈನ್ ಮಾಡಿದೆ ಅಂತಂದರೆ ಇವ್ಯಾಲ್ಯೂಯೇಟ್ರಿಗೆ ತುಂಬ ಖುಷಿಯಾಗಿ 3 ಮಾರ್ಕ್ಸನ್ನು ಅವಾರ್ಡ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಪ್ರತಿಯೊಂದು ಪ್ರಶ್ನೆಗೂ ಗಿವನ್, ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್, ಫೈನಲ್ ಆನ್ಸರ್ ಅಲಾಂಗ್ ವಿತ್ ದ ಯೂನಿಟ್, ಪ್ರತಿ ಒಂದು ಪ್ರಶ್ನೆಗೂ ಅದೇ ಥರ ಕೊಟ್ಟಿದೆ. ಸಪೋಸ್ ನೀವು ಎಕ್ಸ್ಟ್ರಾ ಬರೀತೀರ ಮಕ್ಕಳ, ಎಕ್ಸ್ಟ್ರಾ ಅಂತ ಬರೀರಿ. ಕ್ವೆಶನ್ ನಂಬರ್, ಸರಿಯಾದ ಕ್ವೆಶನ್ ನಂಬರ್ ಬರೀರಿ, ಎಕ್ಸ್ಟ್ರಾ ಅಂತ ಬರೆದ್ಬಿಟ್ಟು ಸ್ಟಾರ್ಟ್ ಮಾಡಿರಿ. ಓಕೆನಾ? ಸೊ ಇವಿಷ್ಟು ನಿಮಗೆ ಒಟ್ಟು ಪ್ರತಿ ಒಂದಕ್ಕೂ ನೀಟಾಗಿ ಬರೆದಿರೋವಂಥದ್ದು. ಓಕೆ, ಸಪೋಸ್ ನೋಡಿ, ಮಗುಗೆ ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ ನೆನಪಾಗಿದೆ, ವಾಪಸ್ಸು ಅಲ್ಲಿಗೆ ಹೋಗಿದೆ, ಮೆನ್ಷನ್ ಮಾಡಿದೆ, ಕಂಪ್ಲೀಟ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಬರುತ್ತಲ್ಲ ಆರ್ಗ್ಯಾನಿಕ್ ರಿಯಾಕ್ಷನ್ದು, ಅದನ್ನು ಅಷ್ಟು ನೀಟಾಗಿ ಏನೇನು ರಿಯಾಕ್ಷನ್ ಇದೆಯೋ ಅದೆಲ್ಲ ರಿಯಾಕ್ಷನ್ನು ಮಾಡಿ ಅದು ಯಾವುದು ಅಂತ ಮೆನ್ಷನ್ ಮಾಡಿದೆ. ಎ ಬಿ ಸಿ ಡಿ ಅಂದರೆ ಏನು ನೀಟಾಗಿ ಮೆನ್ಷನ್ ಮಾಡಿದೆ. ನೆಕ್ಸ್ಟು ಮತ್ತೆ ಯಾವ್ದು ಕ್ವಶನ್ ನೆನಪಾಗಿದೆ, ಟೈಮ್ ಉಳಿದಿದೆ, ಕ್ವಶನ್ ನಂಬರ್ ಬರೀತಾರೆ, ನೀಟಾಗಿ ಅದನ್ನು ಜಸ್ಟಿಫೈ ಮಾಡ್ತಾರೆ. ನೆಕ್ಸ್ಟು ಎಲ್ಲನೂ ಬರೆದಾದ್ಮೇಲೆ 10 ನಿಮಿಷಗಳ ಕಾಲ ಸ್ಪೆಂಡ್ ಮಾಡಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಯು ಹ್ಯಾವ್ ರಿಟನ್. ಆ ಕ್ವಶನ್ಗೆ, ಆ ಒಂದು ಕ್ವಶನ್ಗೆ ಸೂಕ್ತವಾದ ಉತ್ತರ ಬರೆದಿದ್ದೀನ ನೀಟಾಗಿ ಜಸ್ಟಿಫೈ ಮಾಡಿರಿ, ನೀಟಾಗಿ ಸ್ಕ್ಯಾನ್ ಮಾಡ್ಕೊಂಡು ಬನ್ನಿ. ಓಕೆ, ಸ್ಕ್ಯಾನ್ ಎಲ್ಲ ಮಾಡಾದ್ಮೇಲೆ ಪ್ರಾಪರಾಗಿ ಒಂದು ಕ್ವೆಶನ್ ಆದಮೇಲೆ ಅಂಡರ್ಲೈನ್ ಮಾಡಿ, ಪ್ರತಿಯೊಂದು ಕ್ವೆಶನ್ ಆದಮೇಲೆ ಅಂಡರ್ಲೈನ್ ಮಾಡಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಲ್ಲಿ ಅದನ್ನೂ ಸಹ ಅಂಡರ್ಲೈನ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು, ಅಂಡರ್ಲೈನ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಒಂದು ಲಾ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು, ಅಂಡರ್ಲೈನ್ ಮಾಡಿರಿ. ಓಕೆನಾ? ಈ ರೀತಿ ಬರೆಯೋದ್ರಿಂದ ನಿಮಗೆ ದ ಚಾನ್ಸಸ್ ಆಫ್ ಗೆಟ್ಟಿಂಗ್ 70 ಔಟ್ ಆಫ್ 70 ಇಸ್ ವೇ ಟು ಹೈ. ನೋಡಿ, ಕೊನೆಯದಾಗ ಏನು ಮಾಡ್ತಾರೆ, ಇವ್ಯಾಲ್ಯೂಯೇಟರು ಎಲ್ಲದು ಕರೆಕ್ಷನ್ ಮಾಡಾದ್ಮೇಲೆ ಇಷ್ಟೇ ಉತ್ತರ ಬರೆದಿರುವಂಥದ್ದು ಮಗು ಅಂತ ಹೇಳಿ ಇಲ್ಲಿ ಎಂಡ್ ಅಂತ ಹೇಳಿ ಇಲ್ಲೊಂದು ಕಾಟ್ ಹಾಕ್ತಾರೆ. ಓಕೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಲ್ಲಿ ನಿಮಗೆ ಗ್ರೀನ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಗ್ರೀನ್ ಮಾರ್ಕ್ ಅಂತ. ಮಕ್ಕಳ ನೋಡಿ, ಇಲ್ಲಿ ತೋರಿಸ್ತೀನಿ ತಾಳಿ ಒಂದು ನಿಮಿಷ. ಹಾಂ, ಇಲ್ಲಿ ನೋಡಿ, ಇಲ್ಲಿ 70 ರೀಇವ್ಯಾಲ್ಯೂಯೇಟೆಡ್ 70 ಮಾರ್ಕ್ಸ್ ಅವಾರ್ಡೆಡ್ ಅಂತ. ಅಂದರೆ ನೆನಪಿರಲಿ, ಪ್ರತಿ ಒಂದು ಕ್ವೆಶನ್ ನಂಬರ್ಗೂ ಇಲ್ಲಿ ಇವ್ಯಾಲ್ಯೂಯೇಟರ್ ಮಾರ್ಕ್ಸ್ ಹಾಕ್ತಾರೆ. ಪ್ರತಿ ಒಂದು ಕ್ವೆಶನ್ಗೆ ಎಕ್ಸ್ಟ್ರಾ ಇತ್ತು, ಎಕ್ಸ್ಟ್ರಾನು ಮೆನ್ಷನ್ ಮಾಡ್ತಾರೆ, ಎಕ್ಸ್ಟ್ರಾ ಕೊನೆಯದಾಗಿ ಬರೀತಾ ಅದನ್ನು ಮೆನ್ಷನ್ ಮಾಡ್ತಾರೆ, ಆಮೇಲೆ 70 ಅಂತ ಹಾಕೋದು. ಸುಮ್ಮನೆ ಬ್ಲೈಂಡಾಗೆ 70 ಅಂತ ಹಾಕಲ್ಲ. ಆ್ಯಂಡ್ ಆಲ್ಸೋ ನೆನಪಿರಲಿ ಮಕ್ಕಳ, 60 ಮೇಲೆ ಯಾರು ಸ್ಕೋರ್ ಮಾಡ್ತಾರೋ 5 ಜನ ತಿರ್ಗಾ ನಿಮ್ಮ ಪೇಪರ್ನ ಚೆಕ್ ಮಾಡ್ತಾರೆ, ಇವ್ಯಾಲ್ಯೂಯೇಟರ್ ಮಾಡ್ತಾರೆ. 5 ಜನ ಇವ್ಯಾಲ್ಯೂಯೇಟರ್ಸ್ ಮತ್ತೆ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಬಿಕಾಸ್ ಎಲ್ಲ ಮಕ್ಕಳಿಗೂ 70 ಔಟ್ ಆಫ್ 70 ಬಂದಿದೆ ಅಂತಂದರೆ, 70 ಔಟ್ ಆಫ್ 70 ಬರ್ತಿದೆ ಅಂತಂದರೆ ಎಲ್ಲಾದರೂ ಒಂದು ಮಿಸ್ಟೇಕ್ ಮಾಡಿರ್ಬೋದು. ಸೊ ಎಲ್ಲಾದರೂ ರ್ಯಾಂಕ್ಗಳು ವೇರಿ ಆಗ್ಬೋದು ಅಂತ ಹೇಳಿ 5 ಜನ ಇವ್ಯಾಲ್ಯೂಯೇಟರ್ಸು ಮತ್ತೆ ಚೆಕ್ ಮಾಡ್ತಾರೆ. ಆ್ಯಂಡ್ ಆ 5 ಇವ್ಯಾಲ್ಯೂಯೇಟರ್ಸ್ಗೆ ಮಾತ್ರ ಈ ಗ್ರೀನ್ ಪೆನ್ನಿನ ಅಥಾರಿಟಿ ಬರುವಂಥದ್ದು. ಸೊ ಮೇಕ್ ಶೋರ್ ಯು ರೈಟ್ ದ ಆನ್ಸರ್ ಸೋ ಬ್ಯೂಟಿಫುಲಿ ದಟ್ 10 ಜನ ಇವ್ಯಾಲ್ಯೂಯೇಟರ್ ಕರೆಕ್ಷನ್ ಮಾಡಿದ್ರು, 70 ಔಟ್ ಆಫ್ 70ನ ನಿಮಗೆ ಕೊಡೋದ್ರಲ್ಲಿ ಯಾರೂ ಕೂಡ ಡೌಟ್ ಪಡಬಾರ್ದು. ಓಕೆನಾ ಮಕ್ಕಳೇ? ಸೊ ಇಷ್ಟೊತ್ತು ನಿಮಗೆ ಇಷ್ಟು ವಿಷಯಗಳನ್ನು ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವೆಲ್ಲರೂ ತಯಾರಿ ಆಗಿದ್ದೀರಾ? ತಯಾರಿ ಆಗಿಲ್ಲ ಅಂತಂದರೆ ಇನ್ನೂ ಕಾಲ ಮಿಂಚಿಲ್ಲ, ತಯಾರಿ ಆಗ್ರಿ ಮಕ್ಕಳ, ಅರ್ಜೆಂಟ್ ಮಾಡಿಬಿಡ್ರಿ. ಆನ್ಸರ್ಸ್ ಬರಿಬೇಕಾದ್ರೆ ಸ್ಟ್ರಾಟಜಿಕ್ ಆಗಿ ಬರೀರಿ, ಅರ್ಜೆಂಟಾಗಿ ಬರಿಬೇಡ್ರಿ. ಬಿಕಾಸ್ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಸೊ ನಿಮಗೆ ನಿಮ್ಮ ಮೇಲೂ ಸಹ ನಂಬಿಕೆ ಇರಬೇಕಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ. ಸೊ
ಈಗ ಗೊತ್ತಾಯ್ತಾ ಹೇಗೆ 70 ಔಟ್ ಆಫ್ 70 ಸ್ಕೋರ್ ಮಾಡ್ಬೋದು ಅಂತ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ಮಕ್ಕಳ, ಆಲ್ ದ ಬೆಸ್ಟ್. ನಾನು ಬೇಡ್ಕೊಳ್ಳೋದು ಇಷ್ಟೇ, ನನ್ನ ಮಕ್ಕಳು, ನಮ್ಮ ಕರ್ನಾಟಕದ ಮಕ್ಕಳು ಎಲ್ಲರೂ ಕೂಡ ಔಟ್ ಆಫ್ ಔಟ್ ಮಾರ್ಕ್ಸ್ನ ಸ್ಕೋರ್ ಮಾಡಿ ಅವರ ಪೇರೆಂಟ್ಸ್ ಮುಖದಲ್ಲಿ ಆ ಒಂದು ಮಂದಹಾಸನ ಸೃಷ್ಟಿಸಲಿ, ಅವರು ಕೂಡ ಖುಷಿ ಪಡಲಿ ಅನ್ನೋದನ್ನ ನನ್ನ ಮತ್ತು ನಮ್ಮ ಪರೀಕ್ಷೆಯ ಒಂದು ಆಶಯ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವತ್ತಿನ ಸೆಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಮುಂದಿನ ಒಂದು ಸೆಷನಲ್ಲಿ ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳ.